ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕ್ ಹೊಸ ರಾಜಕೀಯ ಜಿಲ್ಲೆಯಲ್ಲಿ ಹುಟ್ಟಾಕೋದು ಕಡೆ ನಡೆದಂತೆ. ಇಲ್ಲಿವರೆಗೆ DCC ಬ್ಯಾಂಕ್ ಅಂದ ತಕ್ಷಣ ನಮಗೆಲ್ಲ ಇದ್ದಿದ್ದು ಏನಪ್ಪ ಅಂದರೆ ಕತ್ತಿಯವ್ರ ಮನೆತನ ಜೊತೆಗೆ ಅವ್ರಿಗೆ ಅನುಕೂಲ ಆಗುವಂಗೆ ಜಾರಕಿಹೊಳಿ ಕೂಡ್ಕೊಂಡು ಹೋಗ್ತಾಯಿದ್ರು ಅಂತೇಳಿ ಅವರಿಬ್ಬರ ಡಾಮಿನೆನ್ಸಿಂದಾಗಿ ಈ DCC ಬ್ಯಾಂಕಿನ ಉಳಿದವ್ರದ್ದು ಅಷ್ಟು ಕಷ್ಟ ಆಯಿತು. ಬಟ್ ಈ ಸಲ ಹಂಗಾಗಿಲ್ಲ, ಎಲ್ಲರೂ ಇವತ್ತು ಪ್ರಮುಖ ಆಗಿಬಿಟ್ಟಿದ್ದಾರೆ. ನಾವು ಯಾಕೆ ಒಂದು ಕೈ ನೋಡಬಾರ್ದು, 18 ಮಂದಿ ಇದ್ದೀವಿ ನಾವು ಅಂತೇಳಿ ಅವರಲ್ಲಿ ಬಂದಿದ್ದರಿಂದಾಗೆ ಒಂದು ಪ್ರಜಾಪ್ರಭುತ್ವ ಗಾಳಿ ಬೀಸಲಿಕ್ಕತ್ತದ. ಜೊತೆಗೆ ಇಲೆಕ್ಷನ್ ಆದ್ರೆ ಭಾಳ ಯೋಗ್ಯ ಅಂತ ಒಂದು ಅಭಿಪ್ರಾಯ. ಭಾಳ ಜನ ವಾದ ಮಾಡ್ತಾರೆ, ಇಲ್ಲ ಕಾಂಪ್ರಮೈಸ್ ಅಂದ್ರೆ ಒಳ್ಳೇದ್ರಿ, ಈರ್ಷೆ ಬೆಳೀತದೆ, ಹಾಗೆ ಹೀಗೆ. ಇಲೆಕ್ಷನ್ದ್ರೆ ಈರ್ಷೆ ಪ್ರಶ್ನೆ ಬರೋದಿಲ್ಲ. ಪ್ರೀತಿ ವಿಶ್ವಾಸದಿಂದ ಎದುರಾಳೆ ಇರಲಿ, ಗೆದ್ರೆ ಅವರ ಏನು ಮಾಡೋದ್ರಿ, ಇಲ್ಲೇನು ದುಡ್ಡು ಮಕ್ಕಳಿಂದ ಹೋದ್ರೆ ಎಲ್ಲರೂ ಅಂತಾರೆ ನಾವು ರೈತರ ಸಹ ದುಡಿತೀವಿ ಅಂತ. ಬಿ ಪಾಟೀಲ್ ಅಂತಾರೆ, ಜಾರಕಿಹೊಳಿ ಅವರು ಅಂತಾರೆ, ಸತೀಶ್ ಅವರು ಅಂತಾರೆ, ನಾವು ಜನರಿಗಾಗಿ ಮಾಡ್ತೀವಿ ಪಂಚಾಯತ್ ಅಂದ್ರೆ ಪಾಪ ಅವ್ರು ಹಿಂಗೆಲ್ಲ ಅಂದಾಗ ನಾವು ಅವ್ರ ಬಗ್ಗೆ ಸಮಸ್ಯೆ ಪಡೋದ್ರೆ ಏನೂ ಇಲ್ಲ. ಮತ್ತು ಎಲ್ಲರೂ ಪ್ರೀತಿಯಿಂದ ಇಲೆಕ್ಷನ್ ಮಾಡುವಂಥದ್ದು. ಮತ್ತು ಜೊತೆಗೆ ಬಿ ಪಾಟೀಲ್ ಇವತ್ತು ಹೇಳಿದರು ಇರಾಕ್ ಹೋಗಿದ್ದಕ್ಕಾಗಿ ಏನಿಲ್ಲರಿ ಅವ್ರು ನಡೆಸ್ಕೊಳ್ಳಿ ಮಾಡಲಿ ಅಂತೇಳಿ. ಇಂಥ ಉದಾರ ಭಾವನೆಯಿಂದ ಹೋದ್ರೆ ಇಲೆಕ್ಷನ್ ಅವ್ರು ಭಾಳ ಚಲೋ. ಯಾಕೆಂದರೆ ರೈತ ತನಗೆ ಏನು ಬೇಕು, ಯಾರು ಬೇಕೋ ಅವ್ರು ಆಯ್ಕೆ ಮಾಡ್ತಾನೆ. ಅದಕ್ಕಾಗಿ ಮತ್ತು ಹೊಸ ರಾಜಕೀಯ ಹುಟ್ಟಿಗೆ ಕಾರಣ ಆಗ್ತದೆ ಅಂತೇಳಿ ತಜ್ಞರು ಮಾತಾಡ್ತಾ ಇದ್ದಾರೆ. ಇದು ನಿಮಗೇನು ಅನ್ನಿಸ್ತದೆ? ಇದು ವಿಚಾರ ಸರಿ ಅನ್ನಿಸ್ತದನ? ಇನ್ನೊಂದು ಫ್ರಂಟ್ ಹುಟ್ಟಬೋದು, ಆ ಫ್ರಂಟ್ ಈ ಎರಡೂ ಫ್ರಂಟ್ಗಳಿಗೆ ಕಾಂಪಿಟೇಷನ್ ಕೊಡ್ಬೋದು, ಇಲ್ಲ ಲಾಸ್ಟ್ ಮೆಂಬರ್ದಲ್ಲಿ ತಮ್ಮ ಜನರ ಆಯ್ಕೆ ಮಾಡ್ಕೊಂಡ್ಬಂದು ಅಧ್ಯಕ್ಷನ ಆರಿಸೋಮುಂದು, ಉಪಾಧ್ಯಕ್ಷನ ಆರಿಸೋಮುಂದು ತಮ್ಮ ಶಕ್ತಿ ತೋರಿಸ್ಬೋದು. ಎಲ್ಲದಕ್ಕೂ ಕಾದು ನೋಡೋಣ ಅಂತ ಹೇಳ್ತಾ ಇದು ಡೆವಲಪ್ಮೆಂಟ್ DCC ಬ್ಯಾಂಕಿಂದ ಇವತ್ತಿನವರೆಗೆ. ನಾಳೆ ಮತ್ತೇನಾಗ್ತದೆ ನೋಡೋಣ ಅಂತೇಳಿ. ಯಾಕೆಂದರೆ ನಿರಂತರವಾಗಿ ಇದರ DCC ಬ್ಯಾಂಕಿನ ಮೂಲಕ ಇಡೀ ರಾಜಕೀಯದ ಬಗ್ಗೆ ಚರ್ಚೆ ಮಾಡೋದು ಒಂದು ಮುಖ್ಯ ಉದ್ದೇಶ ಇಲ್ಲದ ಅಂತ ಹೇಳ್ತಾ, ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. S60 ನ್ಯೂಸ್ ಅರ್ಥ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.